ಗೈಸ್ ನಮಸ್ತೆ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಫೇಸ್ ಪ್ಯಾಕ್ ಅನ್ನು ಮಾಡೋಣ. ನೀವು ದಿನಾ ಬೆಳಿಗ್ಗೆ ಅಥವಾ ಬೆಳಿಗ್ಗೆ ಸಂಜೆ 2 ಟೈಮು ಕೂಡ ಅಕ್ಕಿ ಹಿಟ್ಟು ಮತ್ತೆ ನೀವು ಯಾವ ಸೋಪನ್ನು ಯೂಸ್ ಮಾಡ್ತೀರಾ ಅದನ್ನ ಹಾಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 2 ನಿಮಿಷ ಈ ತರ ಅಪ್ಲೈ ಮಾಡ್ಬೇಕು. ಹೇಗೆ ಅಂತ ನಾನು ತೋರಿಸ್ತೀನಿ. ನೀವು ಯಾವ ಸೋಪ್ ಯೂಸ್ ಮಾಡಿದ್ರೆ ಅದೇ ಸೋಪ್ ತಗೊಳ್ಳಿ. ನಿಮ್ಮ ಮುಖಕ್ಕೆ ಯಾವ್ದು ಸೆಟ್ ಆಗಿರುತ್ತೆ ಅದನ್ನೇ ತಗೊಳ್ಳಿ. ನೀವು ಫಸ್ಟ್ ಈ ತರ ಸೋಪ್ನೆಲ್ಲ ಹಾಕೊಳ್ಳಿ. ಇದು ತುಂಬಾ ಒಳ್ಳೇದಾಗುತ್ತೆ ನಮಗೆ. ಹಾರ್ಮೋನ್ ಬ್ಯಾಲೆನ್ಸ್ ಇದ್ದಾಗಲ್ಲ ಮುಖದಲ್ಲೆಲ್ಲ ಕಪ್ಪು ಕಲೆ ಮೊಡವೆಗಳು ಮತ್ತೆ ಹೇರ್ ಎಲ್ಲ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಮುಖದಲ್ಲಿ. ನನ್ನ ಕೂಡ ಅದು ತುಂಬಾ ಪ್ರಾಬ್ಲಮ್ ಇದೆ. ಹಾಗಾಗಿ ಇದನ್ನ ನೀವು ಫಾಲೋ ಮಾಡಿ. ನಿಮಗೆ ಒಂದು ಚೂರು ಕೂಡ ಹೇರ್ ಇರಲ್ಲ, ಅಷ್ಟು ಕಡಿಮೆ ಆಗಿ ಹೋಗುತ್ತೆ. ಈ ತರ ಸೋಪ್ನೆಲ್ಲ ರಬ್ ಮಾಡ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೈಗೆ ಹಾಕೊಳ್ಳಿ. ಸ್ವಲ್ಪ ನೀರ್ ಮಾಡ್ಕೋಬೇಡಿ ಫಸ್ಟಿಗೆನೆ. ಡಬ್ಬದೊಳಗಡೆ ಈ ತರ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪನೇ ಮುಖದ ಮೇಲೆ ಈ ತರ ನೀರ್ ಇರುತ್ತಲ್ಲ, ಸ್ವಲ್ಪ ನೀರ್ ಹಾಕೊಳ್ತಾ ಈ ತರ ಮಸಾಜ್ ಮಾಡ್ಕೋಬೇಕು. ತುಂಬಾ ಒಳ್ಳೇದಾಗುತ್ತೆ ಇದು. ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ. ದಿನ ಬೆಳಿಗ್ಗೆ ಸಂಜೆ ಮಾಡಿ. ನೀವು ಯಾವ ಸೋಪ್ ಯೂಸ್ ಮಾಡ್ತೀರೋ ಆ ಸೋಪ್ ಜೊತೆಗೇನೆ ಇಟ್ಕೊಂಡಿರಿ. ನೀವು ಹೇರಲ್ಲಿದ್ರೆ ಇದು ಹೋಗ್ಬಿಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಅಂದ್ರೆ ತುಂಬಾ ಸಲ ಟ್ರೈ ಮಾಡ್ಬೇಕು. ಒಂದೇ ಸರಿಗೆಲ್ಲ ಇದು ಚೆನ್ನಾಗಾಗಲ್ಲ. ಮತ್ತೆ ಕಮೆಂಟ್ ಮಾಡ್ತೀರಾ ನೀವು, ಮೇಡಮ್ ಇದು ಸರಿನೇ ಹೋಗಿಲ್ಲ ಅಂತ. ದಿನ ಬೆಳಿಗ್ಗೆ ಸಂಜೆ ಈ ತರ ಅಕ್ಕಿ ಹಿಟ್ಟಿನಿಂದ ಮುಖ ತೊಳಿತಾ ಇರಿ. ಒಂದು ಚೂರು ಕಲೆ ಇರಲ್ಲ. ನೀವೊಂದು ತಿಂಗಳು ಟ್ರೈ ಮಾಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಈ ತರ ಚಿನ್ನ ಹತ್ರ ಎಲ್ಲ ಸ್ವಲ್ಪ ಹೇರ್ ಜಾಸ್ತಿ ಇದೆ ನನಗೆ. ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ ಇದು. ಈ ತರ ಒಂದು 2 ನಿಮಿಷ ನೀವು ಈ ತರ ರಬ್ ಮಾಡ್ತಾ ಇದ್ರೆ ಆಯ್ತು. ಮೊಡವೆಗಳಿದ್ರೂ ಹೋಗುತ್ತೆ ನೋಡಿ. ಇಲ್ಲೆಲ್ಲ ನನಗೆ ಸ್ವಲ್ಪ ಕಲೆ ಇತ್ತು, ಇವಾಗ ಹೋಗಿದೆ ಅದು. ನಾನು ದಿನ ಬೆಳಿಗ್ಗೆ ಸಂಜೆ ಇದನ್ನ ಅಕ್ಕಿ ಹಿಟ್ಟಿನಿಂದ ಸೋಪ್ ಯೂಸ್ ಮಾಡಿ. ನಾನು ಫೇಸ್ ವಾಶ್ ಎಂತ ಸಹ ಯೂಸ್ ಮಾಡಲ್ಲ. ಅಕ್ಕಿ ಹಿಟ್ಟು ಮತ್ತೆ ಸೋಪಿಂದಾನೆ. ಅದು ಲೈಬೈ ಸೋಪ್ ಯೂಸ್ ಮಾಡ್ತೀನಿ ನಾನು. ನೀಮ್ ಲೈಬೈ ಸೋಪ್ ಅನ್ನ ಯೂಸ್ ಮಾಡ್ತೀನಿ. ತುಂಬಾ ಒಳ್ಳೇದಾಗುತ್ತೆ ಇದು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ಅಲ್ಲ, ನೀವು 1 ತಿಂಗಳು ಟ್ರೈ ಮಾಡಿ. ಆಮೇಲಿಂದ ಸ್ವಲ್ಪ ಕೈಗೆ ನೀರು ಹಾಕೊಂಡು ಈ ತರ ರಬ್ ಮಾಡ್ತಾ ಇರ್ಬೇಕು. ಕುತ್ತಿಗೆ ಭಾಗದಲ್ಲಿ ಕೂಡ ಈ ತರ ಮಾಡಿ. ತುಂಬಾ ಒಳ್ಳೇದಾಗುತ್ತೆ. ಸೋಪ್ ನೀರ್ ಮಾಡ್ಕೊಳ್ಳೋದು, ಕೈಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳೋದು, ಈ ತರ ರಬ್ ಮಾಡೋದು. ದಿನ ಬೆಳಿಗ್ಗೆ ಸಂಜೆ ಮುಖ ವಾಶ್ ಮಾಡ್ಕೊಳ್ಳುವಾಗ ನೀವು ಇದನ್ನ ಬೇರೆ ಎಂತ ಸಹ ಹಾಕಕ್ ಹೋಗ್ಬೇಡಿ. ಅಕ್ಕಿ ಹಿಟ್ಟು ಹೊರಗೆ ತಂದಿದ್ದ ಬೇಕಾದ್ರೆ ಆಗುತ್ತೆ, ಇಲ್ಲ ನೀವು ಮನೆಯಲ್ಲೇನೆ ಅಕ್ಕಿನ ಪೌಡರ್ ಮಾಡ್ಕೊಂಡಾದ್ರೂ ಆಗುತ್ತೆ. ಸ್ವಲ್ಪ ತರಿ ಇರ್ಬೇಕು. ಅವಾಗ ಈ ತರ ರಬ್ ಮಾಡುವಾಗ ಅದು ಮುಖಕ್ಕೆ ಮಸಾಜ್ ಕೂಡ ಆಗುತ್ತೆ. ಇದೊಂದು ಗಮನದಲ್ಲಿ ಇರ್ಲಿ. ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿದ್ರೆ ಅಲ್ಲಿಗೆ ಕೂಡ ಇದನ್ನ ಈ ತರ ಅಪ್ಲೈ ಮಾಡಬಹುದು. ತುಂಬಾ ಒಳ್ಳೇದಾಗುತ್ತೆ. ಇದೊಂದು ಟ್ರೈ ಮಾಡಿ ನೀವು, ಆಯ್ತಾ? ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದ್ರೆ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪುಟ್ಟ ಚಾನಲ್ ಅವರಿಗೆ ಸಪೋರ್ಟ್ ಮಾಡಬಹುದು. ಹಾಗೆ ನನ್ನ ಕುಕಿಂಗ್ ಚಾನಲ್ ಕೂಡ ಇದೆ, ಸುಸಿಸ್ ಕಿಚನ್. ಎಲ್ಲಾ ತರದ ಅಡಿಗೆಗಳು ಕೂಡ ನಿಮಗೆ ಈಸಿಯಾಗಿ ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಮಾಡಿ ನೀವು ಅದನ್ನ ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ಫ್ರೀ ಇದ್ದಲ್ಲಿ ಒಂದ್ಸಲ ಟ್ರೈ ಮಾಡಿ. ಹೇಗಿದೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತೀವಿ. ಈ ತರ ಚಂದ ರಬ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಇದು. ನಿಮ್ಮ ಮನೆಯಲ್ಲಿ ಯಾರಿಗೆ ಮುಖದ ಮೇಲೆ ಈ ತರ ಮಾಡುವುದು ಟ್ರೈ ಮಾಡ್ಬೋದು. ನೋಡಿ, ಒಂಥರ ಚೆನ್ನಾಗ್ ಅನ್ಸುತ್ತೆ ಈ ತರ.
ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ನೀರಲ್ಲೇ ತೊಳಿಬೇಕು, ಬಿಸಿನೀರಲ್ಲಿ ತೊಳಿಯಕ್ಕೆ ಹೋಗ್ಬೇಡಿ. ನೋಡಿ, ವಾಶ್ ಮಾಡಿ ಆದ ಮೇಲೆ ಸಾಫ್ಟ್ ಆದ ಕ್ಲಾತ್ ಇಂದ ಒರೆಸ್ಕೊಳ್ಳಿ ಒಂದ್ಸಲ. ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.